ಹಲೋ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಶ್ರೀ ಕೃಷ್ಣ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಸುಸ್ವಾಗತ ಸ್ನೇಹಿತರೆ. ಇವತ್ತಿನ ವಿಷಯ ಏನಪ್ಪ ಅಂತ ಹೇಳಿದ್ರೆ, ಹೊಲಕ್ಕೆ ಹಸಿ ಮಡಿ ಹೊಡಿಯೋಕ್ಕೆ ಜೆಟ್ ಪೈಪ್ ಏರ್ಕೊಂಡು ಹೋಗ್ತಾ ಇದಾವೆ. ಜೆಟ್ ಪೈಪ್ ಎಲ್ಲ ಟ್ಯಾಕ್ಟರ್ ಒಳಗೆ ಏರ್ಕೊಂಡು ಹೋಗ್ತಾ ಇದಾವೆ. ಬನ್ನಿ ಸ್ನೇಹಿತರೆ, ಹೊಲಕ್ಕೆ ಹೋಗೋಣ. ನಮ್ಮ ತಮ್ಮ ಏನೋ ಅಂತ ಸ್ನೇಹಿತರೆ, ಹಂಗಾಗಿ ನಗ್ತಾ ಇದ್ದಾನೆ. ಆಮೇಲೆ ಹೋದ್ವಿ, ಅಡಿಕೆ ಕೆಡೋದಿತ್ತು. ಒಂದು ಎಕರೆ ಕೇಣಿ ಹಿಡ್ಕೊಂಡಿದ್ವಿ. ಅವ್ರದ್ದೊಂದು ಅಡಿಕೆ ಕೆಡೋದು ಸ್ನೇಹಿತರೆ, ಅದನ್ನ ಕೆಡಿಸ್ಕೊಂಡು ಹೊತ್ಕೊಂಡು ಹೋಗ್ತಾ ಇದಾವೆ ನೋಡಿ. ಹೊತ್ಕೊಂಡು ಹೋಗಿ ಬಡಿದು ಎಲ್ಲ ಟ್ಯಾಕ್ಟ್ರಿಗೆ ಹಾಕ್ಕೊಂಡು ತೂಕ ಮಾಡಿ ಎಲ್ಲ ಕೊಟ್ಟು ಟ್ಯಾಕ್ಟ್ರ್ ತಗೊಂಡು ಹೊಲಕ್ಕೆ ಜೆಟ್ ಪೈಪ್ ಈ ಮಡಿ ಹೊಡಿಯೋಕೆ ಪೈಪ್ ಹಾಕಕ್ಕೆ ಹೋಗ್ತಾ ಇದಾವೆ ಸ್ನೇಹಿತರೆ. ಈಗ ಹೊಲಕ್ಕೆ ಬಂದು ಪೈಪ್ ಎಲ್ಲ ಹಗ್ಗ ಕಟ್ಟಿದ್ದೆಲ್ಲ ಬಿಚ್ಚಿ ಪೈಪ್ ಹೊತ್ಕೊಂಡು ಹೋಗ್ಬೇಕು ಸ್ನೇಹಿತರೆ. ಹೊತ್ಕೊಂಡು ಹೋಗೋಣ ಬನ್ನಿ. ಪೈಪ್ ಹೊತ್ಕೊಂಡು ಹೋಗ್ತಾದ ನೋಡಿ ಸ್ನೇಹಿತರೆ. ಅವು 15 ಪೈಪ್ ಅದಾವು. ಇಬ್ರು ಸೇರಿ ಹೊತ್ಕೊಂಡು ಹೋಗ್ತಾಯಿದೀವಿ. ಹೊತ್ಕೊಂಡು ಹೋಗಿ ಅವನ್ನ ಅಲ್ಲಿ ಹೋಗೋದು ಎಲ್ಲ ಪೈಪ್ ಜೋಡಿಸ್ಬೇಕು. ಹೊತ್ಕೊಂಡು ಹೋಗಿ ಎಲ್ಲ ಪೈಪ್ ಅಲ್ಲಿ ಜೋಡಿಸ್ಬೇಕು ಸ್ನೇಹಿತರೆ. ಪೈಪ್ ಜೋಡಿಸಿದಾಗ ಸಿಗೋಣ ಬನ್ನಿ. ಇದೇ ನೋಡ್ರಿ ವಾಲು, ಅಲ್ಲಿಂದ ಕನೆಕ್ಷನ್ ಮಾಡಿದ್ವಿ. ಮಳೆ ಬರೋಕಷ್ಟು ಸ್ನೇಹಿತರೆ. ಮಳೆ ಒಳ್ಳೆ ಚೆನ್ನಾಗತ್. ಬೆಳಗ್ಗೆ ಒಂದು 10 ಗಂಟೆ ಸುಮಾರು ಒಳ್ಳೆ ತೋಟಗಳ ಮಳೆ ಒಳ್ಳೆ ಚೆನ್ನಾಗಿ ಮಸ್ತ್ ಮಳೆ ಹೆಂಗ್ ಬರ್ತೈತಿ. ನೀರ್ ಬಿಟ್ವಿ, ಮಡಿ ಎಲ್ಲ ನೀರ್ ತುಂಬ್ಕೊಂತ ಮನೆಗೆ ಹೋಗಿ ಟ್ಯಾಕ್ಟರ್ ಟ್ರಾಲಿ ಬಿಟ್ಟು ಕೇಜ್ಬಿಲ್ ಕಟ್ರಿ ಹಾಕ್ಯಂಬಂದು ಮಡಿ ಹೊಡಿತಾ ಇದಾವೆ ಟ್ಯಾಕ್ಟರ್ ಒಳಗೆ. ಮಡಿ ಹೊಡೆದು ಹೋಗ್ಬೇಕು. ಬೆಳಗ್ಗೆ ಮತ್ತೆ ಮುಳುಗು ಹೊಡಿಬೇಕು, ಹಂಗಾಗಿ ಈರುಳ್ಳಿ ಹೊಡಿತಾ ಇದಾವೆ ಇವತ್ತು. ಮಡಿ ಹೊಡಿಯೋದಾಯ್ತು. ಟ್ಯಾಕ್ಟ್ರಿ ಹೊರಗೆ ಬಿಡ್ತಾ ಇದಾವೆ ಸ್ನೇಹಿತರೆ. ಆಮೇಲೆ ಟ್ಯಾಕ್ಟ್ರಿ ಹೊರಗೆ ಬಿಟ್ಟು ಅತ್ಲಾಗ ಕೆಸರು ಬೋದ ಹಾಕಿದ್ರೆ ಕತ್ತೆಂದು ಕೆಸರು ಬೋದ ಹಾಕ್ತಾ ಇದ್ದಾವೆ ಸ್ನೇಹಿತರೆ. ಇಲ್ಲ ಕೆಸರು ಬೋದ ಹಾಕಿದ್ರೆ ನೀರು ಚೆನ್ನಾಗಿ ನಿಂತಾವು. ಬೆಳಗ್ಗೆ ಮುಳುಗು ಹೊಡಿಯೋಕೆ ನೀರು ನಿಲ್ಲಕ್ಕೆ ಚೆನ್ನಾಗತ್ತೈತಿ. ಕೆಸರು ಬೋದ ಹಾಕಿದ್ದು ಈ ರೀತಿ ಕಾಣ್ತದೆ ನೋಡಿ ಸ್ನೇಹಿತರೆ. ಇದು ಆ್ಯಕ್ಚುಲಿ ಕೆಸರು ಬೋದ ನಾವು ಒಂದು ದಿವಸ ಒಳ್ಳೆ ಹೊಡೆದು ತಿರುಮಣಿಸಿ ಹಾಕ್ಬೇಕು, ಹಂಗಾದ್ರೆ ಚೆನ್ನಾಗತ್ತೈತಿ. ನಾವು ನಾಳೆನೇ ಮುಳುಗು ಹೊಡೆಯೋದಂದು ಇವತ್ತು ಸ್ವಲ್ಪ ತೆಳ್ಳ ಸಿಡಿದು ನಾಳೆ ಸ್ವಲ್ಪ ಎಷ್ಟು ಬೇಕು ಅಷ್ಟೇ, ಎಲ್ಲಿ ಚೆನ್ನಾಗಿರಲ್ಲ ಅಲ್ಲಿ ಒಂದು ಸ್ವಲ್ಪ ಹಾಕ್ಯಂಡು ಅಂದರೆ ಈಗ ಜಸ್ಟ್ ಹೊಡೆದದ್ದಲ್ಲ, ಹಂಗಾಗಿ ನಿಲ್ತಾ ಇಲ್ಲ. ಬೆಳಗ್ಗೆ ಇನ್ನೊಂದು ಸ್ವಲ್ಪ ಎಲ್ಲೆಲ್ಲಿ ಇದಾಗಿತ್ತು ಅಲ್ಲೆಲ್ಲ ಹಾಕ್ಬೇಕು. ಎಲ್ಲ ನೀಟಾಗಿ ತೊಳ್ಕೊಂಡು ಮನೆಗೆ ಹೊಂಟದ. ಬನ್ನಿ ಸ್ನೇಹಿತರೆ, ಮನೆಗೆ ಹೋಗಿ ಸಿಗೋಣ. ಮನೆಗೆ ಹೊಂಟದೇವೆ. ಮನೆಗೆ ಹೋಗಿ ಮನೆಗೆ ಬಂದ್ವಿ. ಮನೆಗೆ ಬಂದು ಅಮ್ಮ ಮುದ್ದೆ, ರಾಗಿ ಮುದ್ದೆ, ಸಾರು ಮಾಡಿದ್ರು. ಊಟ ಮಾಡಿದ್ವಿ. ಊಟ ಮಾಡಿ ಭತ್ತ ಬೀಜ ತರಕ್ಕೆ ಹೋಗೋಣ ಅಂತ ಕೂತ್ಕೊಂಡ್ವಿ. ಅಷ್ಟರೊಳಗೆ ನಮ್ಮ ಅಣ್ಣಾರೊಬ್ರಿಗೆ ಅವ್ರದ್ದೊಂದು ಅಡಿಕೆ ಕಿಟಕಿ ಮೇಯಿದ್ವಿ. ಅವ್ರದ್ದೊಂದು ಎಕರೆ, ಅವ್ರದ್ದೊಂದು ಸಸಿ ಗಿಡ, ಅವ್ರದ್ದೊಂದು 20 kg ಆಗಿತ್ತು. ಅದನ್ನ ಕಿಟಕಿ ಮೇಲೆ ಅವ್ರು ಬಂದು ತೂಕ ಮಾಡಿಸಿ ಕೂತ್ಕೊಂಡು ಮಾತಾಡ್ತಾ ಇದಾರೆ. ಅದೇ ಬದುಕ್ತತ ಇಲ್ಲ ಅಂತ ಅಂದ ಇವನು. ಯಾರು ನಿಮ್ಮ ಮಾವ ಚಂದ್ರಪ್ಪ. ಇದೇ ನೀನೇನು ಬದುಕ್ತತ ಉಳಿತತ ಅಂತ ಮಾಡಿದ್ದೆ ನಾವು. ಜಕಣಪ್ಪನ ನೋಡಕ್ ಹೋಗಿದ್ರೆ. ಭತ್ತದ ಬೀಜ ತರಕ್ಕೆ ಹೋಗಿದ್ವಿ. ಒಂದು 3 ಪ್ಯಾಕೆಟ್ ಇಟ್ಕೊಂಬಂದೆ. ಅಷ್ಟು ಇಟ್ಕೊಂಬರೋದೈತಿ. ಇನ್ನೊಂದು 2 ಪ್ಯಾಕೆಟ್. ಆಮೇಲೆ ವೀಡಿಯೋ ಮಾಡೋಕ್ಕಾಗಲ್ಲ, ಈಗ ಮಾಡ್ತೀನಿ. ಹೋಗ್ಕರ ಅಲ್ಲಿ ಮಾಡ್ಕೊಂಬರ್ರಿ. ಇದೇ ನೋಡ್ರಿ ಭತ್ತದ ಬೀಜದ ಅಂಗಡಿ. ಇಲ್ಲೇ ಭತ್ತದ ಬೀಜ ತಗೊಂಡು ಹೋಗಿದ್ದು. ಕೂತ್ಕೊಂಡು ಮಾತಾಡ್ತಾ ಇದಾರೆ ಇವರು. ಒಂದು 2 ಎಕರೆ ಅಂತ ಹಾಕೋದ ಆರಾಮಾಗಿ ಕೇಳ್ತಿದ್ವಿ. 3 ಬಂದ್ರೆ 6 ಎಕರೆ ಕೇಂದ್ರ ಆರಾಮಾಗಿ ಮನೆ ಹಂಗೆ ಒಳ್ಳೆ ಇದ್ದಿದ್ರು ಅವರು ಅವಾಗ. ಆರಾಮಾಗ 6 ಎಕರೆ ಅಂದ್ರೆ 3ಗೆ 6ಕ್ಕಿಂತ ಏನು 3 ಗಂಟೆಗೆ ಇನ್ನು 2 ಗಂಟೆಗೆ ಕ್ಲೋಸು. ಕಾಂಪಿಟೇಷನ್ ಏನಲ್ಲ. ಅಲ್ಲಿಂದ ಬಂದು ಭತ್ತ ಬೀಜನೆಲ್ಲ ಬಿಚ್ಚಿ ಎಲ್ಲ ಬೇರೆ ಗೋಣಿ ಚೀಲಕ್ಕೆ ಹಾಕಿ
ಅವನ್ನ ನೀಟಾಗಿ ಬಾಯಿ ಕಟ್ಟಿ ಪಾತ್ರೆ ಒಳಗೆ ನೀರು ಹಾಕಿ ನೆನೆ ಹಾಕಿಟ್ವಿ. ಇವತ್ತಿಗಿಷ್ಟೇ ಸ್ನೇಹಿತರೆ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ ಅಂತ ಹೇಳ್ತಾ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ. ನಮಸ್ಕಾರ.